ಕೋರ್ಟ್ ಅಂಗಳದಲ್ಲಿ ನಟ ದರ್ಶನ್ ಕೇಸ್ಗೆ ಇದೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ಮಹಜರ್ ಸಂದರ್ಭದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಾಮಾಕ್ಷಿಪಾಳ್ಯ ಠಾಣೆಗೆ ವಕೀಲರ ಭೇಟಿಗೆ ಎಸ್ಪಿಪಿ ಪ್ರಬಲ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ಪೊಲೀಸರ ಪರವಾಗಿ ನಿಂತಿರುವಂಥದ್ದು. ಸುಳ್ಳು ಸಾಕ್ಷಿ ಸೃಷ್ಟಿಸಿದ ಆರೋಪದ ವಿಚಾರವಾಗಿ ಕಾಮಾಕ್ಷಿಪಾಳ್ಯ ಠಾಣೆಗೆ ವಕೀಲರು ಭೇಟಿಯನ್ನು ಕೊಟ್ಟಿದ್ದಾರೆ. ಎಸ್ಪಿಪಿ ಪ್ರಬಲ ಆಕ್ಷೇಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಕೋರ್ಟ್ ಅಂಗಳದಲ್ಲಿರುವಂತಹ ನಟ ದರ್ಶನ್ ಕೇಸ್ಗೆ. ಪೊಲೀಸ್ ಮಹಜರು ವೇಳೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಕಾಮಾಕ್ಷಿಪಾಳ್ಯ ಠಾಣೆಗೆ ವಕೀಲರು ಭೇಟಿಯನ್ನು ಕೂಡ ಕೊಟ್ಟಿದ್ರು. ಆ ಭೇಟಿಗೆ ಎಸ್ಪಿಪಿ ಪ್ರಬಲ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾದ ವಾದವನ್ನ ಮಾಡ್ತಾ ಇರುವಂಥದ್ದು. ಫೋಟೋ ತೆಗೆದಿರೋದು ಕಾಮಾಕ್ಷಿಪಾಳ್ಯ ಠಾಣೆಯ ನೆಲ ಮಹಡಿಯಲ್ಲೋ ಮೊದಲು ಮಹಡಿಯಲ್ಲೋ ತೆಗೆಯಲಾಗಿದೆಯೋ? ಆ ಟೇಲ್ಸ್ ವ್ಯತ್ಯಾಸ ಇತ್ತು. ಈ ಒಂದು ಪ್ರಶ್ನೆಯನ್ನ ತನಿಖಾಧಿಕಾರಿ ಸಾಕ್ಷಿ ನುಡಿಯೋದಕ್ಕೆ ಬಂದಾಗ ಕೇಳಬಹುದು. ಆದರೆ ಆ ಫೋಟೋಗಳಲ್ಲಿ ಮೊಬೈಲ್ ಸೀಸ್ ಮಾಡಿರೋದು ಮುಖ್ಯವಾದಂತಹ ವಿಚಾರ. ಮೊಬೈಲ್ಗಳು ಆರೋಪಿಗಳದ್ದೇ, ಆದ್ದರಿಂದ ಡಿಜಿಟಲ್ ಸಾಕ್ಷ್ಯವನ್ನ ಸಂಗ್ರಹ ಕೂಡ ಮಾಡಲಾಗಿದೆ. ಈ ರೀತಿಯ ಅರ್ಜಿಗಳಿಗೆ ಕೋರ್ಟ್ ಮಾನ್ಯತೆಯನ್ನ ನೀಡಬಾರದು ಅಂತ ಹೇಳ್ತಿದ್ದಾರೆ ಎಸ್ಪಿಪಿ. ಕೇವಲ ಪ್ರಚಾರಕ್ಕಾಗಿ ಈ ರೀತಿಯ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾರೆ. ತನಿಖಾಧಿಕಾರಿಗಳನ್ನ ಆರೋಪಿ ಮಾಡಿ ಎಂಬ ಅರ್ಜಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಅಪರಾಧದಲ್ಲಿ ಕೂಡ ಭಾಗಿಯಾಗಲಿದ್ದ ಮಾತ್ರ ಸಿಆರ್ಪಿಸಿ 319 ಅನ್ವಯ ಅಷ್ಟಕ್ಕೂ ಇದರಲ್ಲಿ ಯಾವ ಕಾರಣಕ್ಕೆ ತನಿಖಾಧಿಕಾರಿ ಆರೋಪಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ಕೇಳ್ತಾ ಇರುವಂಥದ್ದು. ತನಿಖಾಧಿಕಾರಿಯನ್ನ ಆರೋಪಿ ಮಾಡಿ ಎಂಬ ಅರ್ಜಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಅಪರಾಧದಲ್ಲಿ ಭಾಗಿಯಾಗಿದ್ದಲ್ಲಿ ಮಾತ್ರ ಸಿಆರ್ಪಿಸಿ 319 ಅನ್ವಯ ಆಗತ್ತೆ. ಅವರು ಅದರಲ್ಲಿ ಭಾಗಿಯಾಗಿದ್ರೆ ಅಪರಾಧದಲ್ಲಿ. ಇದರಲ್ಲಿ ಯಾವ ಕಾರಣಕ್ಕೆ ತನಿಖಾಧಿಕಾರಿ ಆರೋಪಿ ಮಾಡಲು ಹೇಗೆ ಸಾಧ್ಯ, ಏನ್ ರೀಸನ್ ಇರುತ್ತೆ, ಏಕ್ ಸಾಧ್ಯ ಆಗತ್ತೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಠಾಣೆಗೆ ವಕೀಲರ ಭೇಟಿ ಮಾಡಿ ಕಲೆ ಹಾಕುವ ಸಾಕ್ಷ್ಯಕ್ಕೆ ಯಾವ ಮಾನ್ಯತೆ ಇರುತ್ತೆ? ಠಾಣೆಯಲ್ಲಿ ಸೆನ್ಸಿಟಿವ್ ಪ್ರಕರಣ ತನಿಖೆ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ವಕೀಲರ ತಂಡದ ಠಾಣೆ ಭೇಟಿಗೆ ಹೇಗೆ ಅವಕಾಶವನ್ನ ಕೊಡ್ತಾರೆ? ಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್.